ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ವಿಧಾನಗಳು: ಬದನೆಕಾಯಿ 1/4 kg ತೊಗೊಂಡಿದ್ದೀನಿ. ಅದನ್ನು ಈ ಥರ ಹೂಳಿಟ್ಟಿದ್ದೀನಿ. ಸ್ವಲ್ಪ ಕಪ್ಪಾಗಿದೆ ಫ್ರೆಂಡ್. ಈ ಥರ ನೀರಲ್ಲಿ ಹಾಕಿಬಿಟ್ಟು ತೊಳೆದ್ರೆ ಎಲ್ಲ ಹೋಗುತ್ತೆ ಫ್ರೆಂಡ್. ನೋಡಿ ಅದಕ್ಕೆ ಫಿಲ್ ಮಾಡೋಕ್ಕೆ ಶೇಂಗಾ ಪೌಡ್ರು ಅಂದರೆ ಕಡಲೆ ಬೀಜದ ಪೌಡ್ರು, ಮಸಾಲೆ ಖಾರ, ಮೊಸರು, ಉಪ್ಪು, ಅರಿಶಿನ, ಜೀರಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ತುಂಬ್ಕೊಂಡು ಬರೋಣ ಫ್ರೆಂಡ್ಸ್. ಇವಾಗ ಈ ಥರ ತುಂಬಬೇಕು. ಓಕೆ, ಈ ಥರ ಎಲ್ಲ ನುಣ್ಣಗೆ ಕಲಿಸ್ಬಿಟ್ಟು ನೋಡಿ ಫ್ರೆಂಡ್, ಕಲಿಸ್ಕೂಡಲೇ ಈ ಥರ ಆಗಿದೆ ಎಲ್ಲ ಮಿಕ್ಸು. ಇದನ್ನು ಇವಾಗ ಫಿಲ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಈ ಥರ ಫಿಲ್ ಮಾಡ್ಕೊಂಡಿದ್ದೀನಿ. ಈ ಥರ ಫಿಲ್ ಮಾಡ್ಕೋಬೇಕೆಲ್ಲನೂ. ಒಗ್ಗರಣೆಗೆ ಬಾಣಲೆ ಇಟ್ಕೊಳ್ಳೋಣ. ಬಾಣಲೆ ಇಟ್ಕೊಂಡು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ಮಾಡೋಣ ಫ್ರೆಂಡ್ಸ್. 2 ಸ್ಪೂನ್ ಎಣ್ಣೆ ಹಾಕೋಣ. ಜೀರಿಗೆ ಆವಾಗಲೇ ಹಾಕಿದ್ದೀವಲ್ಲ ಫ್ರೆಂಡ್ಸ್. ಇವಾಗ ಸ್ವಲ್ಪ ಒಗ್ಗರಣೆಗೆ ಜೀರಿಗೆ, ಸಾರಿ ಫ್ರೆಂಡ್ಸ್, ಏನಾದರೂ ತಪ್ಪಾಗಿದ್ದರೆ, ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊ. ಏನಾದರೂ ತಪ್ಪಿದ್ರೆ ಮೆಸೇಜ್ ಮಾಡಿ. ಕರಿಬೇವು, ಮತ್ತು ಈರುಳ್ಳಿ ಹಾಕೋಣ. ಇದು ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಹುರಿಬೇಕು. ಸ್ವಲ್ಪ ಬ್ರೌನಿಶ್ ಆಗಿದೆ ಫ್ರೆಂಡ್ಸ್. ಇವಾಗ ಬದನೆಕಾಯಿ ಹಾಕೋಣ. ಉತ್ತರ ಕರ್ನಾಟಕ ಸ್ಟೈಲ್ ಬದನೆಕಾಯಿ ಇದು. ಪ್ಲೀಸ್ ಸಪೋರ್ಟ್ ಮಾಡಿ. ಇದನ್ನೆಲ್ಲ ಇದರಲ್ಲಿ 1-2 ನಿಮಿಷ ಹೀಗೆ ಫ್ರೈ ಮಾಡೋಣ. ಘಮ ಬರ್ತಾ ಇದೆ ಫ್ರೆಂಡ್ಸ್, ಘಮ. ಇದನ್ನು ಉಳಿದಿದೆಯಲ್ಲ ಇನ್ನೂ ಮಸಾಲೆ, ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ ಫ್ರೆಂಡ್ಸ್, ಇದು ಎಣ್ಣೆ ಕಟ್ಟಾಯಿದೆ. ನೀರು ಹಾಕ್ಬಿಟ್ಟು ಇದ್ರಾಗ ಹಾಕೋಣ. ಕುದಿಯೋಕೆ ನೀರು ಎಷ್ಟು ಬೇಕು ನಿಮ್ಮ ಅಷ್ಟು ಹಾಕೊಳ್ಳಿ.
ಕುದೀತಾ ಇದೆ ಫ್ರೆಂಡ್ಸ್. ಇದಕ್ಕೆ 1-2 ನಿಮಿಷ ಲೀಡ್ ಕ್ಲೋಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಕುದೀತಾ ಇದೆ. ಬದನೆಕಾಯಿ ಚಿಕ್ಕದಿರಬೇಕಾಗಿದೆ ಫ್ರೆಂಡ್ಸ್. ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಸ್ವಲ್ಪ ದಪ್ಪ ಉತ್ತರ ಕರ್ನಾಟಕ ಅಷ್ಟೇ ಕುದಿಲಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಕುದಿಲಿ, ಫುಲ್ ಸ್ಮೂತ್ ಆಗಬೇಕು ಫ್ರೆಂಡ್ಸ್. ಬದನೆಕಾಯಿ ಚೆನ್ನಾಗಿರುತ್ತೆ. ಇನ್ನೊಂದು 2 ನಿಮಿಷ ಕುದಿಲಿ ಫ್ರೆಂಡ್ಸ್. ಕುದ್ಬಿಟ್ಟು ನೀರೆಲ್ಲ ಬಿಟ್ಕೊಡುತ್ತೆ. ಕ್ಲೋಸ್ ಮಾಡೋಣ ಇನ್ನೊಂದು 2 ನಿಮಿಷ. ನೋಡಿ ಫ್ರೆಂಡ್ಸ್, ಆಗಿದೆ ಇದು. ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೀವಿ ಸೈಡಿಗೆ. ಇದ್ರ ಮೇಲೆ ಕೊತ್ತಂಬರಿ ಹಾಕಿಬಿಟ್ರೆ ಎಣ್ಗಾಯಿ ಪಲ್ಯ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದರ ಜೊತೆ ಚಪಾತಿ ರೈಸು ಸೂಪರಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಓಕೆ. ಪ್ಲೀಸ್ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ. ಜ್ಯೋತಿ ಸಂತೋಷ್ ಕನ್ನಡ ವ್ಲಾಗ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.